ಭಾರಿ ಮಳೆಯಿಂದ ರನ್ವೇಯಿಂದ ಜಾರಿದೆ ವಿಮಾನ. ಕೊಚ್ಚಿಯಿಂದ ಟೇಕ್ ಆಫ್ ಆಗಿದ್ದಂತ ಏರ್ ಇಂಡಿಯಾ ಫ್ಲೈಟ್ ಸದ್ಯ ಅವಘಡದಲ್ಲಿ ರನ್ವೇ ಹಾಗೂ ವಿಮಾನ ಎಂಜಿನ್ ಡ್ಯಾಮೇಜ್ ಆಗಿದೆ. ಭಾರಿ ಮಳೆಯಿಂದ ರನ್ವೇಯಿಂದ ಜಾರಿದೆ ವಿಮಾನ. ಕೊಚ್ಚಿಯಿಂದ ಟೇಕ್ ಆಫ್ ಆಗಿದ್ದಂತ ಏರ್ ಇಂಡಿಯಾ ಫ್ಲೈಟ್ ಇದು. ಅವಘಡದಲ್ಲಿ ರನ್ವೇ ಹಾಗೂ ವಿಮಾನದ ಎಂಜಿನ್ ಡ್ಯಾಮೇಜ್ ಆಗಿರೋದು ಗೊತ್ತಾಗಿದೆ. ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ. ಅದೃಷ್ಟವಶಾತ್ ವಿಮಾನದಲ್ಲಿದ್ದಂತ ಎಲ್ಲ ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಏರ್ಕ್ರಾಫ್ಟ್ ತನಿಖಾ ತಂಡದಿಂದ ಸದ್ಯ ಸ್ಥಳ ಪರಿಶೀಲನೆ ಮಾಡಲಾಗ್ತಿದೆ. ನೋಡಿ, ಕೊಚ್ಚಿಯಲ್ಲಿ ಟೇಕ್ ಆಫ್ ಆಗ್ತಿದ್ದಂತೆ ಭಾರಿ ಮಳೆ ಇರುವಂತ ಕಾರಣ ರನ್ವೇಯಿಂದ ಜಾರಿದೆ. ಅದರ ಇಂಜಿನ್ ಇರ್ಬೋದು ಡ್ಯಾಮೇಜ್ ಆಗಿದೆ. ನೋಡಿ, ಎಲ್ಲವೂ ಕೂಡ ಹೆಂಗೆ ನಜ್ಜುಗುಜ್ಜಾದಂಥ ರೀತಿಯಾಗಿದೆ. ಜಾರಿ ಕೊಚ್ಚಿ ಇದ್ದಂಥ ಟೇಕ್ ಆಫ್ ಆಗಿದ್ದಂಥ ಏರ್ ಇಂಡಿಯಾ ಫ್ಲೈಟ್ ಇದು. ಏರ್ಕ್ರಾಫ್ಟ್ ಸದ್ಯ ತನಿಖಾ ತಂಡದಿಂದ ಕೂಡ ತನಿಖೆ ಸಾಗ್ತಾ ಇದೆ. ಬಟ್ ಇಲ್ಲಿ ಯಾವ ಪ್ರಯಾಣಿಕರಿಗೂ ಕೂಡ ಏನೂ ಆಗಿಲ್ಲ. ಪ್ರಯಾಣಿಕರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಗಾಬರಿ ಪಡುವಂಥದ್ದೇನೂ ಇಲ್ಲ. ಬಟ್ ನಿರಂತರವಾದಂಥ ಮಳೆ ಇದ್ದಂಥ ಸಂದರ್ಭದಲ್ಲಿ ರನ್ವೇ ಮಳೆ ನೀರು ನಿಂತಿರುತ್ತೆ, ಅದನ್ನ ಸರಿಯಾದಂಥ ವ್ಯವಸ್ಥೆ ಇರುತ್ತೆ. ಬಟ್ ಸ್ಟಿಲ್ ಧಾರಾಕಾರ ಅಂತ ಮಳೆ ಯಾವಾಗುತ್ತೆ ಯಾವಾಗ ಟೇಕ್ ಆಫ್ ಆಗುವಂಥ ಸಂದರ್ಭದಲ್ಲಿ ಸ್ಲಿಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರಲ್ಲೂ ಕೂಡ ಈ ಟೇಬಲ್ ಟಾಪ್ ರನ್ವೇ ಅಂತ ನಾವೇನು ಕರಿತೀವಲ್ಲ, ಎತ್ತರ ಪ್ರದೇಶದಲ್ಲಿ ಇರುತ್ತಲ್ಲ, ಮಳೆ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದರೆ ಗುಡ್ಡಗಾಡು ಪ್ರದೇಶಗಳು, ಮಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ರನ್ವೇ ಕೂಡ ಬಹಳಷ್ಟು ಸ್ಲಿಪ್ಪರಿ ಆಗಿರುತ್ತೆ, ಜಾರುತ್ತೆ. ಟೈರ್ ಗ್ರಿಪ್ ಏನಿರುತ್ತಲ್ಲ ಅದು ಸಿಗೋದಿಲ್ಲ. ಮತ್ತೊಂದು ಕಡೆಯಲ್ಲಿ ಈಗ ಯಾವಾಗ ರನ್ವೇಯಿಂದ ಜಾರಿದೆಯಲ್ಲ ಟೇಕ್ ಆಫ್ ಆಗುವಂಥ ಸಂದರ್ಭದಲ್ಲಿ ಏರ್ ಇಂಡಿಯಾ ಫ್ಲೈಟು, ಈಗ ವಿಮಾನದ ಇಂಜಿನ್ ಡ್ಯಾಮೇಜ್ ಆಗಿದೆ. ದೃಶ್ಯದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಬಟ್ ಯಾವ ಪ್ರಯಾಣಿಕರಿಗೂ ಏನೂ ಆಗಿಲ್ಲ. ನೋಡಿ, ದೇವ್ರು ದೊಡ್ಡವನು, ಎಲ್ಲ ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಏರ್ಕ್ರಾಫ್ಟ್ ತನಿಖಾ ತಂಡದಿಂದ ಸದ್ಯ ಸ್ಥಳದಲ್ಲಿ ಪರಿಶೀಲನೆ ಮಾಡಲಾಗ್ತಿದೆ. ಯಾಕೆ ಹೀಗಾಯಿತು, ವಿಮಾನದಲ್ಲಿ ಏನಾದರೂ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಅಥವಾ ರನ್ವೇಯಲ್ಲಿ ನೀರು ನಿಂತಿತ್ತಾ, ಸರಿಯಾಗಿ ಪರಿಶೀಲನೆಗಳು ಮಾಡಿಲ್ಲ. ಯಾಕಂದರೆ ಟೇಕ್ ಆಫ್ ಆಗೋದಕ್ಕಿಂತ ಮುನ್ನ ಹಲವು ಹಂತದಲ್ಲಿ ಪರಿಶೀಲನೆಗಳು ನಡೆಯುತ್ತೆ. ಅದು ಕೂಡ ಇತ್ತೀಚೆಗಂತೆ ಅಹಮದಾಬಾದ್ ದುರಂತ ಆದಮೇಲಂತೂ ಬೇರೆ ಬೇರೆ ರೀತಿಯಲ್ಲೂ ಕೂಡ ಬೇರೆ ಬೇರೆ ವಿಮಾನಗಳಲ್ಲೂ ಏರ್ ಇಂಡಿಯಾ ಫ್ಲೈಟಿಗೆ ಸಂಬಂಧಪಟ್ಟಂತೆ ಅಲ್ಲಿ ಅದು ಸಮಸ್ಯೆ ಇತ್ತು, ಇಂಜಿನ್ ಸರಿ ಇರಲಿಲ್ಲ, ಒಳಗಿದ್ದಂಥ ಆಂಬಿಯನ್ಸ್ಗಳು ಸರಿ ಇರಲಿಲ್ಲ, ಅಥವಾ ಬೇರೆ ಬೇರೆ ಪರಿಶೀಲನೆಗಳಾಗಿಲ್ಲ, ಅಥವಾ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿದ್ರು. ಹೀಗೆ ಹಲವು ಕಾರಣಗಳ ದುರಂತದ ಸುಳಿವುಗಳನ್ನು ನಾವು ನೋಡ್ತಾ ಇದ್ವಿ. ಅದರ ಮುಂದುವರೆದ ಭಾಗ ಅನ್ನುವಂತೆ ಇದು. ಬಟ್ ಯಾವ ಪ್ರಯಾಣಿಕರಿಗೂ ಏನೂ ಆಗಿಲ್ಲ. ನೋಡಿ, ಅತ್ತ ಒಂದು ಕಡೆ ನಾವು ನೋಡ್ತಾ ಇದ್ವಿ ಢಾಕಾದಲ್ಲಿ ಹೆಂಗಾಗಿದೆ, ಅಲ್ಲೂ ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗುವಂಥ ಚಾನ್ಸಸ್ ಇದೆ. ರೆಸ್ಕ್ಯೂ ಆಪರೇಷನ್ ಈಗ ಇನ್ನೇನು ಸಾಗ್ತಾ ಇದೆ. ಗೊತ್ತಾಗಬೇಕು ಇವಾಗ ಆಸ್ಪತ್ರೆಗೆ ಸೇರಿಸಿದ ಮೇಲೆ ಯಾರ್ಯಾರ ಸ್ಥಿತಿ ಹೇಗಿದೆ. ಸುಟ್ಟ ಗಾಯಗಳು ಪಟ್ಟಂತ ಗೊತ್ತಾಗಲ್ಲ. ಆರಂಭಿಕವಾಗಿ ಗಂಭೀರವಾದಂಥ ಸ್ಥಿತಿ ಇರುತ್ತೆ. ಅದಾದಮೇಲೆ ಚಿಕಿತ್ಸೆ ಕೊಡುವಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಯಾರ್ಯಾರ ಸಿಚುವೇಶನ್ ಹೆಂಗಿದೆ, ಏನು ಎತ್ತ, ಯಾರ್ಯಾರು ಸಿಲುಕಿದ್ದಾರೆ ಅನ್ನೋದು. ಬಟ್ ಸದ್ಯ ಅದೃಷ್ಟವಶಾತ್ ಕೊಚ್ಚಿಯಲ್ಲಿ ಟೇಕ್ ಆಫ್ ಆಗಿರುವಂಥ ಏರ್ ಇಂಡಿಯಾ ಫ್ಲೈಟ್ ಏನಿದೆಯಲ್ಲ, ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಹೀಗಾಗಿನೇ ಏರ್ಕ್ರಾಫ್ಟ್ ತನಿಖಾ ತಂಡದಿಂದ ಸ್ಥಳ ಪರಿಶೀಲನೆ ಮಾಡಲಾಗ್ತಿದೆ ಏನು ವೈಫಲ್ಯ ಅನ್ನೋದಾಗಿ.